ಮಹಾರಾಷ್ಟ್ರದಲ್ಲಿ ಅಬ್ಬರದ ಮಳೆ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನೆರೆ ಪರಿಸ್ಥಿತಿ. ಭೀಮೆಯ ಅಬ್ಬರಕ್ಕೆ ಕಂಗಾಲಾದ ಜನರು. ಸಿಎಂ ಸಿದ್ದರಾಮಯ್ಯ ವೈಮಾನಿಕ ಸಮೀಕ್ಷೆ. ಸರ್ಕಾರದ ವಿರುದ್ಧ ಮುಗಿಬಿದ್ದ ಕೇಸರಿ ಪಡೆ. ಕೊಲೆ ಆರೋಪಿ ದರ್ಶನ್ಗೆ ಹಾಸಿಗೆ ತಿಂಬೂರ್ ಅರ್ಜಿ. ಅಕ್ಟೋಬರ್ 9ಕ್ಕೆ ಆದೇಶ ಕಾಯ್ದಿರಿಸಿದ ಕೋರ್ಟ್. ಕರೂರು ಕಾಲ್ತುಳಿತ ಕೇಸ್, ಮೌನ ಮುರಿದ ವಿಜಯ್. ಎಲ್ಲವನ್ನು ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಮಹಾರಾಷ್ಟ್ರದಲ್ಲಿ ಅಬ್ಬರದ ಮಳೆಯಾಗ್ತಾ ಇರುವ ಹಿನ್ನೆಲೆಯಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನೆರೆ ಪರಿಸ್ಥಿತಿ ಜೋರಾಗಿದೆ. ವಿಜಯಪುರ ಜಿಲ್ಲೆಯಲ್ಲಿ ಮತ್ತೆ ಭೀಮಾ ನದಿ ಪ್ರವಾಹದ ಅಬ್ಬರ ಬಿರುಸಾಗಿದೆ. ಉಜಿನಿ ವೀರ ಜಲಾಶಯದಿಂದ ಮತ್ತೆ 3.5 ಲಕ್ಷ ಕ್ಯೂಸೆಕ್ ನೀರು ಬಿಡುಗಡೆಯಾಗಿದ್ದು, ಇಂಡಿ ತಾಲೂಕಿನ ಬ್ಯಾಡಗಿ ಗ್ರಾಮದಲ್ಲಿ ಗುರು ಬಸವರಾಜೇಂದ್ರ ಮಠ ಪ್ರವಾಹದಲ್ಲಿ ಮುಳುಗಡೆಯಾಗಿದೆ. ಇನ್ನು ಕಲಬುರಗಿಯಲ್ಲಿ ಭೀಮಿಯ ಅಬ್ಬರಕ್ಕೆ ತಡೆಗೋಡೆ ಕೊಚ್ಚಿ ಹೋಗಿದೆ. ಚಿನ್ಮಳ್ಳಿ ಕಲ್ಲೂರ್ ಮಧ್ಯೆ ನಿರ್ಮಿಸಿದಂತಹ ಬ್ರಿಡ್ಜ್ ಕಮ್ ಬ್ಯಾರೇಜ್ನ ತಡೆಗೋಡೆ ಕೊಚ್ಚಿ ಹೋಗಿದೆ. ಇತ್ತ ಜೇವರ್ಗಿ ಅಫಜಲ್ಪುರ ತಾಲೂಕು ಸಂಪರ್ಕ ಕಟ್ಟಾಗಿದೆ. ಇನ್ನು ಗಡಿ ಜಿಲ್ಲೆ ಬೀದರ್ನಲ್ಲಿ ಪ್ರವಾಹ ಜೋರಾಗಿಯೇ ಇದೆ. ಮಾಂಜರಾ ನದಿಯ ಪ್ರವಾಹದ ದೃಶ್ಯಗಳು ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆ ಸಿಕ್ಕಿದೆ. ಲಕ್ಷ ಎಕರೆಯಲ್ಲಿ ಬೆಳೆದಿದ್ದಂತಹ ಬೆಳೆಗಳು ಸರ್ವನಾಶವಾಗಿದೆ. ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ ಕಂದಗೋಳ, ಖಾನಾಪುರ, ಗಡಿಕೂಸುನೂರು, ಕೌಠಾ ಸೇರಿದಂತೆ ಹಲವು ಹಳ್ಳಗಳು ಜಲಾವೃತವಾಗಿದ್ದು ಲಕ್ಷಾಂತರ ಎಕರೆಯ ಭೂಮಿ ಜಲಮಯವಾಗಿದೆ. ಕಣ್ಣು ಹಾಯಿಸಿದಷ್ಟು ಉದ್ದಕ್ಕೂ ಕೂಡ ನೀರೇ ನಿಂತಿದ್ದು ದ್ವೀಪದಂತೆ ಭಾಸವಾಗ್ತಿದೆ. ಯಾದಗಿರಿಯಲ್ಲೂ ಕೂಡ ಭೀಮಾ ನದಿಯ ಆರ್ಭಟ ಜೋರಾಗಿದೆ. ಭೀಮಾ ನದಿಯ ಪ್ರವಾಹಕ್ಕೆ ಯಾದಗಿರಿ ಜಿಲ್ಲೆಯ ಶಹಪುರ, ರೋಜಾ ಗ್ರಾಮ ನಡುಗಡ್ಡೆಯಂತಾಗಿದೆ. ಇದರ ಮಧ್ಯೆ ಹಾವುಗಳ ಕಾಟ ಕೂಡ ಹೆಚ್ಚಾಗಿದೆ. ಆತಂಕದಲ್ಲಿರುವ ಗ್ರಾಮಸ್ಥರು ಮನೆಗಳಿಗೆ ಬೀಗ ಹಾಕಿ ಊರನ್ನೇ ಖಾಲಿ ಮಾಡ್ತಿದ್ದಾರೆ. ಸದ್ಯ ಹೊಸೂರು ಗ್ರಾಮದ ಕಾಳಜಿ ಕೇಂದ್ರಕ್ಕೆ 65 ಕುಟುಂಬದ 250 ಜನರನ್ನ ಸ್ಥಳಾಂತರ ಮಾಡಲಾಗಿದೆ. ಸಂತ್ರಸ್ತರು ಕಾಳಜಿ ಕೇಂದ್ರದಲ್ಲಿದ್ದರೆ ಜಾನುವಾರುಗಳು ಮೇವುಗಳಿಲ್ಲದೆ ಪರದಾಡ್ತಾ ಇವೆ. ಹೀಗಾಗಿ ಊರಿನ ಕೆಲ ಯುವಕರು ಜಾನುವಾರುಗಳ ರಕ್ಷಣೆಗೆ ಕೈ ಜೋಡಿಸಿದ್ದಾರೆ. ಪ್ರತಿ ಬಾರಿ ಪ್ರವಾಹ ಬಂದಾಗ ಇದೇ ಸ್ಥಿತಿ ಇರುತ್ತೆ. ಹೀಗಾಗಿ ರೋಜಾ ಗ್ರಾಮ ಶಾಶ್ವತವಾಗಿ ಸ್ಥಳಾಂತರ ಮಾಡುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಇಲ್ಲಿ ಹಾವುಗಳ ಕಾಟ ಒಂದು ಕಡೆಯಾದರೆ ಯಾದಗಿರಿ ಜಿಲ್ಲೆಯ ಗುರುಸುಣಗಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ಬಳಿ ಜನ ಹುಚ್ಚಾಟ ಮೆರೆತಿದ್ದಾರೆ. ಅಪಾಯವನ್ನು ಲೆಕ್ಕಿಸದೆ ಜನ ಮೀನನ್ನ ಹಿಡಿತಿದ್ದಾರೆ. ಇನ್ನೊಂದು ಕಡೆ ನದಿ ಅಬ್ಬರದ ಮುಂದೆ ಸೆಲ್ಫಿ ಕ್ಲಿಕ್ಕಿಸಿಕೊಳ್ಳುವ ಮೂಲಕ ಹುಚ್ಚಾಟದ ಪ್ರದರ್ಶನ ಆಗ್ತಿದೆ. ಇಲ್ಲಿ ಎಲ್ಲ ಊರು ಮಂದಿ ಏನದ ಶಿಫ್ಟ್ ಮಾಡ್ಯಾರ. ಇಲ್ಲಿ ಸ್ವಲ್ಪ ದನ ಕುರಿ ಅವ್ರ ಮಂದಿ ಆ ಸಲ್ಯಾಗ ಏನದ ಮೇವು ಸಲ್ಯಾಗ ಹಾಕ್ಬೇಕಿರ್ಬೇಕಂತ ಅವ್ರು ಇದ್ದಾರೆ. ಇಲ್ಲಿ ಭಾಳ ಉಳ್ಕದ ಮಂದಿಗೆ ಹೆಣ್ಮಕ್ಳು ಗಂಡಸ್ ಮಕ್ಕಳು ಮುದುಕರು ಅವ್ರು ಎಲ್ಲರಿಗೆ ಶಿಫ್ಟ್ ಮಾಡಿಬಿಟ್ಟಾರೆ. ಇಲ್ಲಿ ಸುತ್ತಮುತ್ತ ನೀರು ಬರ್ತಾವ್ರ ಅಂದ್ರೆ ಅವರು ಹಾವು ಸಲ್ಯಾಗ ಹಾವು ಭಾಳ ಬರ್ತಾವೆ. ಇಲ್ಲಿ ಊರು ನೀರು ಭಾಳ ಬರ್ತಾವ, ಹಾವು ಭಾಳ ಬರ್ತಾವ. ಅದರ ಸಲುವಾಗಿ ಏನದ ಎಲ್ಲ ದರ್ಶನಪುರ ಸಾಬ್ರು ಹೇಳ್ಕೇಸಿ ಎಲ್ಲ ಅವ್ರ ವ್ಯವಸ್ಥೆ ಮಾಡಿ ಶಿಫ್ಟ್ ಮಾಡಿಬಿಟ್ಟಾರ. ಭೀಮಾ ಕೃಷ್ಣಾ ನದಿ ಅಬ್ಬರಕ್ಕೆ ಕಲ್ಯಾಣ ಕರ್ನಾಟಕ ತತ್ತರಿಸಿ ಹೋಗಿದೆ. ಜನರ ಬದುಕು ಪ್ರವಾಹದಿಂದ ಬೀದಿಗೆ ಬಿದ್ದಿದೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಪ್ರವಾಹ ಪರಿಸ್ಥಿತಿ ಅವಲೋಕಿಸುತ್ತಿದ್ದಾರೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ವೈಮಾನಿಕ ಸಮೀಕ್ಷೆ ನಡೆಸಿದ್ದಾರೆ. ಬೀದರ್, ಕಲಬುರಗಿ, ಯಾದಗಿರಿ ಮತ್ತು ವಿಜಯಪುರ ಜಿಲ್ಲೆಯ ಹಾನಿಗೊಳಗಾದ ಪ್ರದೇಶಗಳ ವೀಕ್ಷಣೆ ಮಾಡಿದ್ದಾರೆ. 4 ಜಿಲ್ಲೆಗಳ 11 ಪಾಯಿಂಟ್ನಲ್ಲಿ ಸಮೀಕ್ಷೆ ನಡೆಸಿದ್ದಾರೆ. ಸಿಎಂಗೆ ಸಚಿವ ಕೃಷ್ಣ ಬೈರೇಗೌಡ ಸೇರಿ ಹಲವು ಸಚಿವರು ಸಾಥ್ ನೀಡಿದ್ದಾರೆ. ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಮೆರುಗಿ ಗ್ರಾಮದ ಸುತ್ತಮುತ್ತ ಸಿಎಂ ಸಮೀಕ್ಷೆ ನಡೆಸಿದ್ದಾರೆ. ಆದರೆ ಸಿಎಂ ವೈಮಾನಿಕ ಸಮೀಕ್ಷೆಗೆ ಮೆರುಗಿ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು. ಸಿಎಂ ಸಿದ್ದರಾಮಯ್ಯ ವೈಮಾನಿಕ ಸಮೀಕ್ಷೆ ನಡೆಸೋದಲ್ಲ, ಇಲ್ಲಿ ಬಂದು ನೋಡಬೇಕು, ನಮ್ಮ ಸಮಸ್ಯೆ ಆಲಿಸಬೇಕು, ಸೂಕ್ತ ಪರಿಹಾರ ನೀಡಿದರೆ ಈ ಸಮೀಕ್ಷೆಗೆ ಅರ್ಥ ಇರುತ್ತೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವಿರೋಧ ಮಾಡ್ತೇವೆ. ವೈಮಾನಿಕ ಸಮೀಕ್ಷೆಯಿಂದ ಇದು ಏನು ನಮ್ಮ ಸಮಸ್ಯೆಗಳು ಅವ್ರಿಗೆ ಗೊತ್ತಾಗಲ್ಲ. ಹಾಗಾಗಿ ಮುಖ್ಯಮಂತ್ರಿಗಳಿಗೆ ಬರೀ ಹೆಲಿಕಾಪ್ಟರ್ ತಿರುಗಾಡಿ ಸಮೀಕ್ಷೆ ಮಾಡಿದ್ದಾರೆ. ಅದು ವೈಮಾನಿಕ ಸಮೀಕ್ಷೆ ಅಲ್ಲ. ನಮ್ಮ ಕೋರಿಕೆ ಅದ, ನಮ್ಮ ರೈತರೊಂದು ಶಾಪ ಇಲ್ಲ ಅಂದ್ರೆ ಈ ಸರ್ಕಾರಕ್ಕೆ ಶಾಪ ಹಾಕ್ತಿವಿ. ನಮ್ಮ ರೈತರೆಲ್ಲ ಬೇಡಿಕೆ ಏನದ, ಸಿದ್ದರಾಮಯ್ಯನವರು ಮಾನ್ಯ ಮುಖ್ಯಮಂತ್ರಿಗಳು ಜಿಲ್ಲೆಗೆ ಬಂದು ತಾಲೂಕಿಗೆ ಬಂದು ಒಂದು ಹಳ್ಳಿಗಳ ರೈತರ ಸಮಸ್ಯೆಗಳು ಆಲಿಸಬೇಕಂತೇಳಿ. ಸಿಎಂ ವೈಮಾನಿಕ ಸಮೀಕ್ಷೆಗೆ ಬಿಜೆಪಿ ವ್ಯಂಗ್ಯವಾಡಿದೆ. ವಿಪಕ್ಷ ನಾಯಕ ಆರ್ ಅಶೋಕ್, ರಸ್ತೆಗಳಲ್ಲಿ ರಸ್ತೆ ಗುಂಡಿಗಳಿವೆ, ಅದಕ್ಕೆ ಸಿಎಂ ರಸ್ತೆ ಮಾರ್ಗದಲ್ಲಿ ನೆರೆ ಪೀಡಿತ ಪ್ರದೇಶಗಳ ಭೇಟಿ ಮಾಡ್ತಾ ಇಲ್ಲ, ನೀವು ಜನ ಘೇರವ್ ಹಾಕ್ತಾರೆ ಅಂತ ಭೀತಿಯಿಂದ ವೈಮಾನಿಕ ಸಮೀಕ್ಷೆ ಮಾಡ್ತಿದ್ದೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಪರಿಹಾರ ಘೋಷಿಸಿ ಸಮೀಕ್ಷೆಗೆ ಬರಬೇಕಿತ್ತು ಅಂತ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಉಸ್ತುವಾರಿ ಸಚಿವರನ್ನ ಎಸಿ ರೂಮ್ನಿಂದ ಹೊರದಬ್ಬಿ ಎಲ್ಲಾ ತಾಲೂಕುಗಳಿಗೆ ಭೇಟಿ ನೀಡಲು ಕಡ್ಡಾಯಗೊಳಿಸಬೇಕು, ರೈತರ ತಾಳ್ಮೆ ಪರೀಕ್ಷೆ ಮಾಡಬೇಡಿ, ತಕ್ಷಣ ಪರಿಹಾರ ನೀಡಿ ಅಂತ ಹೇಳಿದ ವಿಜೇಂದ್ರ, ಹೆಲಿಕಾಪ್ಟರ್ನಲ್ಲಿ ಕುಳಿತು ವೈಮಾನಿಕ ಸಮೀಕ್ಷೆ ಮಾಡೋದಾಗಿದ್ರೆ ಸಚಿವರು ಜನಪ್ರತಿನಿಧಿಗಳು ಇರಬೇಕಾದ ಅರ್ಥ ಏನು ಅಂತ ಪ್ರಶ್ನೆ ಮಾಡಿದ್ದಾರೆ. ಅಂತೂ ಇಂತೂ ಹೆಲಿಕಾಪ್ಟರ್ ಅಲ್ಲಿ ಹೋಗಿ ವೈಮಾನಿಕ ಸಮೀಕ್ಷೆ ಮಾಡುವಂತದಕ್ಕೆ ಹೊರಟಿದ್ದೀರಾ. ರಸ್ತೆಗಳೆಲ್ಲ ಹಾಳಾಗಿ ಗುಂಡಿ ಬಿದ್ದಿದೆ ಅಂತ ದಿನನಿತ್ಯ ಮಾಧ್ಯಮದಲ್ಲಿ ಜನ ಚೀಮಾರಿ ಆಗ್ತಾವ್ರಲ್ಲ, ಅದನ್ನ ಅವಾಯ್ಡ್ ಮಾಡೋಕ್ಕೋಸ್ಕರ ಹೆಲಿಕಾಪ್ಟರ್ ಅಲ್ಲಿ ಹೋಗ್ತಾ ಇದ್ದೀರಾ. ರಸ್ತೆಯಲ್ಲಿ ಹೋದ್ರೆ ಗೆರವ್ ಆಗ್ತಾರೆ ಅನ್ನೋ ಭೀತಿಯಿಂದ ವೈಮಾನಿಕ ಸಮೀಕ್ಷೆಗೆ ಹೋಗ್ತಾ ಇದ್ದೀರಾ. ನೀವು ಇವತ್ತು ಕಲಬುರಗಿ ಏನ್ ಬರ್ತಾ ಇದ್ದೀರಿ, ಬರುವ ಮುಂಚಿತವಾಗಿ ಪರಿಹಾರವನ್ನ ಘೋಷಣೆ ಮಾಡಿ ಬನ್ನಿ. ಪರಿಹಾರ ಏನ್ ಕೊಡ್ತೀರಿ, ಏನ್ ಬಡವರು ಮನೆ ಕಳೆದುಕೊಂಡಿದ್ದಾರೆ ಅದಕ್ಕೇನ್ ಪರಿಹಾರ ನೀಡ್ತೀರಿ, ಸಮಗ್ರ ಪರಿಹಾರದ ಬಗ್ಗೆ ಚರ್ಚೆ ಮಾಡಿ ಪರಿಹಾರವನ್ನ ಬೆಂಗಳೂರಿನಲ್ಲೇ ಕೂತ್ಕೊಂಡು ಘೋಷಣೆ ಮಾಡಿ ಆಮೇಲೆ ಕಲಬುರಗಿಗೆ ಬನ್ನಿ.
ಭೀಮಾ ನದಿ ಬೋರ್ಗಿರತಕ್ಕೆ ಕಲ್ಯಾಣ ಕರ್ನಾಟಕ ತತ್ತರಿಸಿದೆ. ಇಷ್ಟೆಲ್ಲ ಸಂಕಷ್ಟದಲ್ಲಿ ಜನರು ಸಿಲುಕಿರುವಾಗ ಸಿಎಂ ಸಿದ್ದರಾಮಯ್ಯ ವೈಮಾನಿಕ ಸಮೀಕ್ಷೆ ವಿಚಾರವಾಗಿ ರಾಜಕೀಯ ನಾಯಕರ ನಡುವೆ ವಾಗ್ಯುದ್ಧ ನಡೀತಾ ಇದ್ದು ಆರೋಪ ಪ್ರತ್ಯಾರೋಪಗಳ ಸುರಿಮಳೆನೇ ಆಗ್ತಾ ಇದೆ. ಸಿಎಂ ವೈಮಾನಿಕ ಸಮೀಕ್ಷೆಯನ್ನು ಕಾಂಗ್ರೆಸ್ ಸಮರ್ಥಿಸಿಕೊಂಡಿದೆ. ಸಚಿವ ಪ್ರಿಯಾಂಕ್ ಖರ್ಗೆ ಮಾತನಾಡಿ, ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಅದರಲ್ಲೂ ಕಲಬುರಗಿಗೆ ಏನ್ ಕೊಟ್ಟಿದೆ? ಪರಿಹಾರ ಘೋಷಣೆಗೆ ನಮಗೆ ಅಂಕಿ ಅಂಶ ಬೇಡವಾ? ಜಂಟಿ ಸಮೀಕ್ಷೆ ಮುಗಿದ ಮೇಲೆ ಪರಿಹಾರವನ್ನು ಕೊಡ್ತೇವೆ. ಅವರಿಂದ ನಾವು ಆಡಳಿತ ಮಾಡೋದು ಕಲಿಬೇಕಾ ಅಂತ ಬಿಜೆಪಿಗರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಇನ್ನು ಸಚಿವ ಚಲುವರಾಯಸ್ವಾಮಿ ಮಾತನಾಡಿ, ಆರ್ ಅಶೋಕ್ ವಿಜೇಂದ್ರರಿಂದ ಪಾಠ ಕಲಿಬೇಕಾಗಿಲ್ಲ, ಬಿಜೆಪಿ ಅವರು ಆರೋಪ ಮಾಡ್ತಾನೆ ಇರ್ತಾರೆ ಅಂತ ಕಿಡಿಕಾರಿದ್ರು. ಕೇಂದ್ರ ಸರ್ಕಾರ ಅವ್ರದ್ದು ಕೂಡ ಜವಾಬ್ದಾರಿ ಇದೆ. ಪರಿಹಾರವನ್ನ ನಾವು ಘೋಷಣೆ ಮಾಡಬೇಕು ಅಂದ್ರೆ ನಮ್ಗೆ ಅಂಕಿಅಂಶಗಳು ಬೇಡವಾ? ಸಮೀಕ್ಷೆ ಮಾಡೋದು ಬೇಡವಾ? ತುರ್ತಾಗಿ ನಾವೇನ್ ಮಾಡಬೇಕು ಅವೆಲ್ಲ ಮಾಡ್ತಾ ಇದೀವಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಂಧಿಯಾಗಿರುವ ನಟ ದರ್ಶನ್ಗೆ ಜೈಲು ನಿತ್ಯ ನರಕವೇ ಆಗಿದೆ. ಕೋರ್ಟ್ ಸೂಚನೆ ಕೊಟ್ಟರೂ ನನಗೆ ಸೌಲಭ್ಯ ನೀಡುತ್ತಿಲ್ಲ ಅಂತ ಜೈಲಧಿಕಾರಿಗಳ ವಿರುದ್ಧ ದರ್ಶನ್ ಕೋರ್ಟ್ ಮೊರೆ ಹೋಗಿದ್ದಾರೆ. ಈ ಸಂಬಂಧ ಜೈಲಿನ ಸೂಪರಿಂಟೆಂಡೆಂಟ್ ಕೋರ್ಟ್ಗೆ ರಿಪೋರ್ಟ್ ಸಲ್ಲಿಸಿದ್ದಾರೆ. 64ನೇ ಸಿಸಿಎಚ್ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆದಿದ್ದು, ಜೈಲಧಿಕಾರಿಗಳ ಬಗ್ಗೆ ಯಾವ ವಸ್ತುಗಳಿಗೆ ದರ್ಶನ್ ಡಿಮ್ಯಾಂಡ್ ಮಾಡಿದ್ದಾರೆ ಎನ್ನುವ ಬಗ್ಗೆ ವಾದ ಪ್ರತಿವಾದ ನಡೆದಿದೆ. ದರ್ಶನ್ ಹಾಸಿಗೆ ದಿಂಬಿಗಾಗಿ ಮನವಿ ಮಾಡಿದ್ದಾರೆ. ಸರ್ಕಾರದ ಪರವಾಗಿ ವಾದ ಮಂಡಿಸಿದ ಎಸ್ಪಿಪಿ ಪ್ರಸನ್ನಕುಮಾರ್, ದರ್ಶನ್ ಮಲಗಲು ಪಲ್ಲಂಗ ಕೊಡಿ ಎಂದರೆ ಕೊಡಲು ಆಗಲ್ಲ ಎಂದಿದ್ದಾರೆ. ಕ್ವಾರಂಟೈನ್ ಸೆಲ್ ಬೇಡ, ಬೇರೆ ಸೆಲ್ ಕೊಡಿ ಅಂತ ದರ್ಶನ್ ಕೇಳ್ತಿದ್ದಾರೆ. ಅವರು ಹೇಳಿದ ಸೆಲ್ಗೆಲ್ಲ ಕಳಿಸಲು ಆಗಲ್ಲ ಅಂತ ಪ್ರಸನ್ನಕುಮಾರ್ ವಾದ ಮಂಡಿಸಿದ್ದಾರೆ. ಇನ್ನು ದರ್ಶನ್ ಪರ ವಕೀಲ ಸುನಿಲ್ ಕುಮಾರ್ ಜೈಲಿನಲ್ಲಿ ದರ್ಶನ್ಗೆ ಹಿಂಸೆ ನೀಡುತ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ. ಇನ್ನು ವಾದ ಪ್ರತಿವಾದ ಆಲಿಸಿದ ಕೋರ್ಟ್ ಆದೇಶವನ್ನು ಅಕ್ಟೋಬರ್ 9ಕ್ಕೆ ಕಾಯ್ದಿರಿಸಿದೆ. ತಮಿಳುನಾಡಿನ ಕರೂರಿನಲ್ಲಿ ನಟ ರಾಜಕಾರಣಿ ವಿಜಯ್ ಅವರ ರ್ಯಾಲಿಯಲ್ಲಿ ಕಾಲ್ತುಳಿತ ಸಂಭವಿಸಿ 41 ಜನರು ಸಾವನ್ನಪ್ಪಿದ್ದಾರೆ. ಪ್ರಕರಣ ನಡೆದ 3 ದಿನಗಳ ಬಳಿಕ ಟಿವಿಕೆ ನಾಯಕ ವಿಜಯ್ ಮೊದಲ ಬಾರಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ತಮ್ಮ ಎಕ್ಸ್ ಖಾತೆಯಲ್ಲಿ ವಿಜಯ್ ವಿಡಿಯೋವೊಂದನ್ನ ಹಂಚಿಕೊಂಡಿದ್ದಾರೆ. ನನ್ನ ಜೀವನದಲ್ಲಿ ಇಂಥ ನೋವಿನ ಸ್ಥಿತಿ ನೋಡಿರಲಿಲ್ಲ. ಘಟನೆಯಿಂದ ನನ್ನ ಮನಸ್ಸಿಗೆ ತೀವ್ರ ನೋವಾಗಿದೆ. ಪ್ರೀತಿಯಿಂದ ಜನ ಈ ರ್ಯಾಲಿಗೆ ಬಂದಿದ್ರು. ಆದರೆ ದುರ್ಘಟನೆಯೊಂದು ನಡೆದು ಹೋಗಿದೆ. ಆದಷ್ಟು ಬೇಗ ಸತ್ಯ ಹೊರಗೆ ಬರಲಿದೆ. ಶೀಘ್ರದಲ್ಲೇ ಗಾಯಾಳುಗಳನ್ನ ಭೇಟಿ ಮಾಡಲಿದ್ದೇನೆ ಎಂದು ವಿಡಿಯೋ ಮೂಲಕ விஜய் நோவு ஹஞ்சிக்கொண்டிದ್ದಾರೆ. என் லைஃப்பில் இந்த மாதிரி ஒரு பெயின்ஃபுல்லான ஒரு சுச்சுவேஷனை நான் ஃபேஸ் பண்ணதே கிடையாது. மனசு முழுக்க வலி மட்டும்தான். இந்த சுற்றுப்பயணத்தில் என்னென்ன மக்கள் பார்க்க வராங்க, அதுக்கு ஒரே ஒரு காரணம் தான், அவங்க என் மேலே வச்சிருக்கிற அன்பும் பாசம். அந்த அன்புக்கும் பாசத்துக்கும் நான் எப்பவும் கடமைப்பட்டிருக்கிறேன். ಹಾಸನ ಜಿಲ್ಲೆ ಹಳೆ ಆಲೂರಿನಲ್ಲಿ ನಿಗೂಢ ಸ್ಫೋಟ ಸಂಭವಿಸಿದೆ. ಮನೆಯಲ್ಲಿದ್ದ 32 ವರ್ಷದ ಸುದರ್ಶನ್, 27 ವರ್ಷದ ಕಾವ್ಯ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಸ್ಫೋಟದಿಂದ ತೀವ್ರವಾಗಿ ಗಾಯಗೊಂಡ ದಂಪತಿಗೆ ಹಿಮ್ಸಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗಿದೆ. ಹೆಚ್ಚಿನ ಚಿಕಿತ್ಸೆಗಾಗಿ ಝೀರೋ ಟ್ರಾಫಿಕ್ನಲ್ಲಿ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ನಿನ್ನೆ ರಾತ್ರಿ 8:30 ಸುಮಾರಿಗೆ ನಿಗೂಢ ಸ್ಫೋಟ ಸಂಭವಿಸಿದೆ. ಭೀಕರ ಸ್ಫೋಟಕ್ಕೆ ಮನೆ ಗೋಡೆ ಹಾಗೂ ಶೆಡ್ ಛಿದ್ರವಾಗಿದೆ. ಸಿಲಿಂಡರ್ನಿಂದ ಅನಿಲ ಸೋರಿಕೆ ಆಗಿಲ್ಲ. ಬಾಯ್ಲರ್ ಕೂಡ ಸಿಡಿದಿಲ್ಲ. ಸ್ಫೋಟದ ಬಗ್ಗೆ ಸ್ಥಳೀಯರಲ್ಲಿ ಆತಂಕ ಮನೆ ಮಾಡಿದೆ. ನಿಗೂಢ ಸ್ಫೋಟದ ಸಂಬಂಧ ಎಫ್ಐಆರ್ ದಾಖಲಾಗಿದೆ. ಪೊಲೀಸರು ನಿಗೂಢ ಸ್ಫೋಟದ ಬಗ್ಗೆ ಮಾಹಿತಿ ಕಲೆ ಹಾಕುತ್ತಿದ್ದಾರೆ. ಘಟನಾ ಸ್ಥಳಕ್ಕೆ ಎಎಸ್ಪಿ ತಮ್ಮಯ್ಯ ಭೇಟಿ ನೀಡಿದ್ದಾರೆ. ನಿನ್ನೆ ರಾತ್ರಿಯೇ ಘಟನಾ ಸ್ಥಳಕ್ಕೆ ಎಸ್ಪಿ ಮೊಹಮ್ಮದ್ ಸುಜೀತಾ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. 8:15 ಸಂದರ್ಭದಲ್ಲಿ ಒಂದು ಸ್ಫೋಟದ ಶಬ್ದ ಕೇಳುತ್ತೆ. ಯಾವ ರೀತಿ ಆಗಿದೆ, ನಾವೆಲ್ಲ ಇಲ್ಲಿ ಗ್ಯಾಸ್ ಸ್ಫೋಟ ಆಗಿದೆ ಅಂತ ಅನ್ಕೊಂಡಿದ್ವಿ. ಪೊಲೀಸ್ ಇನ್ನು ಮುಂದಿನ ತನಿಖೆ ಮೇಲೆ ಏನು ಹೇಳ್ತಾರೆ ಅಂತ ನೋಡಬೇಕು. ತೀವ್ರತೆ ಹೇಗಿತ್ತು ಅಂದ್ರೆ, ಇಲ್ಲಿ ನೀವು ನೋಡಬಹುದು, ಮರದ ಮೇಲೆ ಮತ್ತು ಇಲ್ಲಿಂದ 100 ಅಡಿ 200 ಅಡಿ 100 ಮೀಟರ್ಗೂ ಹೆಚ್ಚು ದೂರಗಳಲ್ಲಿ ಒಂದು ಮನೆ ವಸ್ತುಗಳು ಹಾರು ಬಿದ್ದಿದೆ. ಸೌಜನ್ಯ ಪರ ಹೋರಾಟಗಾರ ಹಾಗೂ ಸಾಮಾಜಿಕ ಕಾರ್ಯಕರ್ತ ಮಹೇಶ್ ತಿಮ್ರೋಡಿ ಗಡೀಪಾರು ಮಾಡಿ ಪುತ್ತೂರು ಸಹಾಯಕ ಆಯುಕ್ತರು ಆದೇಶವನ್ನು ಹೊರಡಿಸಿದರು. ಈ ಆದೇಶ ರದ್ದು ಕೋರಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಕರ್ನಾಟಕ ಹೈಕೋರ್ಟ್ ಮೆಟ್ಟಿಲೇರಿದ್ದು, ಇಂದು ಅರ್ಜಿ ವಿಚಾರಣೆ ನಡೆಸಿದ ಹೈಕೋರ್ಟ್ ಗಡೀಪಾರಿಗೆ ತಡೆಯಾಜ್ಞೆ ನೀಡಿದೆ. ಈ ಮುಖಾಂತರ ಮಹೇಶ್ ತಿಮ್ರೋಡಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಅಕ್ಟೋಬರ್ 8ರವರೆಗೆ ಗಡೀಪಾರು ಆದೇಶ ಜಾರಿಗೊಳಿಸದಂತೆ ಆದೇಶ ಹೊರಡಿಸಲಾಗಿದೆ. ಗಡೀಪಾರಿಗೆ ಮಧ್ಯಂತರ ತಡೆ ನೀಡಿದ ಹೈಕೋರ್ಟ್ ವಿಚಾರಣೆಯನ್ನು ಮುಂದೂಡಿದೆ. ಹೈಕೋರ್ಟ್ನ ಸಿಎಂ ಪೂಣಚ್ಚ ಅವರ ಏಕಸದಸ್ಯ ಪೀಠ ಮಧ್ಯಂತರ ತಡೆ ನೀಡಿದೆ. ಈ ಬಗ್ಗೆ ಪರಮೇಶ್ವರ್ ಮಾತನಾಡಿ, ತಿಮ್ರೋಡಿ ಬಂಧಿಸೋದಾಗಲಿ ಕ್ರಮ ಕೈಗೊಳ್ಳೋದಾಗಲಿ ಕಾನೂನು ಪ್ರಕಾರವೇ ಮಾಡ್ತಾರೆ. ಇದರ ಬಗ್ಗೆ ಸರ್ಕಾರ ಎಸ್ಐಟಿಗೆ ಸೂಚನೆ ಕೊಡಕ್ಕಾಗಲ್ಲ ಅಂತ ಸ್ಪಷ್ಟನೆ ನೀಡಿದರು. ಅವರಿಗೆ ಕಾನೂನು ಪ್ರಕಾರ ಅವ್ರನ್ನ ಅರೆಸ್ಟ್ ಮಾಡೋದಾಗ್ಲಿ, ಅವ್ರ ಮೇಲೆ ಕ್ರಮ ತಗೊಳ್ಳೋದಾಗ್ಲಿ ಕಾನೂನು ಪ್ರಕಾರ ಮಾಡ್ತಾರೆ. ನಾವು ಸೂಚನೆ ಕೊಡಕ್ಕಾಗದು. ಸರ್ಕಾರ ಎಸ್ಐಟಿಗೆ ಸೂಚನೆ ಕೊಡಕ್ಕಾಗೋದಿಲ್ಲ. ಅವ್ರು ಏನ್ ತೀರ್ಮಾನ ಮಾಡ್ತಾರೋ ಅಂತಿಮವಾಗಿ ಸಮಯ ನಾವು ನಾಳೆ ಮುಗಿಸ್ಬಿಡಿ ಅಥವಾ ನಾಡಿದ್ದು ಮುಗಿಸ್ಬಿಡಿ ಅಂತ ನಾವು ಹೇಳಕ್ಕಾಗಲ್ಲ. ಯಾಕೆಂದ್ರೆ ಅವ್ರಿಗೆ ಮಾಹಿತಿಗಳು ಅವೆಲ್ಲ ಸಿಗಬೇಕಲ್ಲ. ಕನ್ಕ್ಲೂಡ್ ಮಾಡಬೇಕಾದ್ರೆ ಏನಾರು ಒಂದು ಮೆಟೀರಿಯಲ್ ಬೇಕಲ್ಲ, ಅದೆಲ್ಲ ನೋಡಿಕೊಂಡು ಮಾಡ್ತಾರೆ.
ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಜಂಬೂ ಸವಾರಿಗೆ 12 ದಿನ ಮಾತ್ರ ಬಾಕಿ ಇದೆ. ಜಂಬೂ ಸವಾರಿ ಅಂತಿಮ ಸಿದ್ಧತೆ ಭರದಿಂದ ಸಾಗಿದೆ. ಅಂಬಾವಿಲಾಸ ಅರಮನೆಯ ಮುಂಭಾಗ ಪುಷ್ಪಾರ್ಚನೆಯ ರಿಹರ್ಸಲ್ ನಡೆದಿದೆ. ಗಜಪಡೆ, ಅಶ್ವದಳ, ಪೊಲೀಸ್ ಬ್ಯಾಂಡ್ನೊಂದಿಗೆ ರಿಹರ್ಸಲ್ ನಡೆದಿದ್ದು, ಜಂಬೂ ಸವಾರಿಯ ಪ್ರಕ್ರಿಯೆ ಪೂರ್ವ ತಯಾರಿಯ ಹಿನ್ನೆಲೆಯಲ್ಲಿ ರಿಹರ್ಸಲ್ ಆಗಿದೆ. ಮೈಸೂರು ಪೊಲೀಸ್ ಆಯುಕ್ತೆ ಸೀಮಾ ಲಟ್ಕರ್ ಪುಷ್ಪಾರ್ಚನೆ ಮಾಡಿದ್ದಾರೆ. ಬಳಿಕ ಮಾತನಾಡಿದ ಅವರು, ಗೌರವ ವಂದನೆಯ ರಿಹರ್ಸಲ್ ಮಾಡಲಾಗಿದೆ. ಇದೇ ರೀತಿ ಜಂಬೂ ಸವಾರಿಯ ಪ್ರಕ್ರಿಯೆ ನಡೆಯುತ್ತೆ. ದಸರಾಗೆ 2 ಫೇಸ್ ನಲ್ಲಿ ಸೆಕ್ಯೂರಿಟಿಯನ್ನು ಕೊಟ್ಟಿದ್ದೇವೆ. ಪಾಸ್ ಇದ್ದವರಿಗೆ ಮಾತ್ರ ಅವಕಾಶ ಇರಲಿದೆ. ಅಂಬಾರಿ ಹೋಗುವ ಮಾರ್ಗದಲ್ಲಿ ಮರ, ಕಟ್ಟಡ ಹತ್ತಿ ಕೂರಬಾರದು ಅಂತ ಹೇಳಿ ಸೀಮಾ ಲಟ್ಕರ್ ವಾರ್ನ್ ಮಾಡಿದ್ದಾರೆ. ಇನ್ನು ಎಸಿಸಿಎಫ್ ರವಿಶಂಕರ್ ಮಾತನಾಡಿ, ಜಂಬೂ ಸವಾರಿಗೆ ಎಲ್ಲ ಸಿದ್ಧತೆಯಾಗಿದೆ. ಆನೆಗಳು ಆರೋಗ್ಯವಾಗಿವೆ. ಜಂಬೂ ಸವಾರಿಯಲ್ಲಿ 14 ಆನೆಗಳು ಭಾಗಿಯಾಗಲಿದೆ ಅಂತ ಹೇಳಿದ್ದಾರೆ. ಅವತ್ತಿನ ದಿನ ಏನು ಸಿದ್ಧತೆ ಇರುತ್ತೆ ಸೇಮ್ ಇವತ್ತು ಸಿದ್ಧತೆ ಅದೇ ತರ ಮಾಡಿಕೊಂಡು ರಿಹರ್ಸಲ್ ಮಾಡಿ ಪ್ರಯತ್ನ ಮಾಡಿದ್ವಿ. ಪಬ್ಲಿಕ್ಗೆ ಹೇಳೋದಾದ್ರೆ ಈ ಸಲ ಯಾವುದೇ ಇವೆಂಟ್ ಇರಲಿ, ಜಂಬೂ ಸವಾರಿ ಇರಲಿ ಅಥವಾ ಬನ್ನಿ ಮಂಟಪದಲ್ಲಿ ಇವೆಂಟ್ ಇರಲಿ, ಪಾಸ್ ಇದ್ರೆ ಮಾತ್ರ ಅವ್ರಿಗೆ ಅವಕಾಶ ಇರುತ್ತೆ. ಪಾಸ್ ಇಲ್ಲ ಅಂತಂದ್ರೆ ಅವ್ರು ಇಲ್ಲಿ ಬಂದ್ರೆ ಅವರಿಗೆ ಒಳಗಡೆ ಎಂಟ್ರಿ ಆಗ್ಲಿಕ್ಕಿಲ್ಲ. ಅಂಬಾರಿ ಹೋಗೋ ರೂಟ್ ಅಲ್ಲಿ ಕೆಲವು ಶೀತಲ ಬಿಲ್ಡಿಂಗ್ಗಳಿದೆ ಮತ್ತೆ ಮರಗಳಿದೆ. ಶೀತಲ ಬಿಲ್ಡಿಂಗ್ ಮೇಲೆ ಹತ್ತಿ ಕೂತ್ಕೋಬಾರ್ದು ಅಥವಾ ನಿಂತ್ಕೋಬಾರ್ದು.